ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್. ಬೆವರಿಗೊಂದು ಭರವಸೆ. 1 ಕೋಟಿ ವೆಚ್ಚದ ಜೋಯ್ಡಾ ಸಾವಯವ ಕೃಷಿ ಯೋಜನೆ ಸಾಮಾನ್ಯ ರೈತರಿಗೆ ತಲುಪಲು ವಿಫಲವಂತೆ ಅಂತೆ ಕಾಂತೆ. ಹೌದು, ಭಾರತ ದೇಶದಲ್ಲೇ ಕರ್ನಾಟಕ ರಾಜ್ಯದಲ್ಲೇ ಮೊದಲ ಸಾವಯವ ಕೃಷಿ ತಾಲೂಕು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದ ಉತ್ತರ ಕನ್ನಡ ಜಿಲ್ಲೆಯ ಜೋಯ್ಡಾ ತಾಲೂಕಿಗೆ ತಾಲೂಕು ಮಟ್ಟದ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಯ ಕಚೇರಿಗಳಲ್ಲಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಕೊರತೆಯೇ ಈ ಸಾವಯವ ಯೋಜನೆಯನ್ನು ಸಮರ್ಪಕವಾಗಿ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಹಿಂದೇಟು ಆಗಿ ಈ ಠುಸ್ ಆಯಿತೆ ಎಂಬ ಸಂಶಯ ಕಾಡುತ್ತಿದೆ. ಯಾಕಂದರೆ ಕೇವಲ ಕಳೆದ ವರ್ಷವಷ್ಟೇ ಈ ಜೋಯ್ಡಾ ತಾಲೂಕಿಗೆ ಸಾವಯವ ಕೃಷಿ ತಾಲೂಕು ಎಂಬ ಬಿರುದು ಕೊಟ್ಟು ಇದರ ಅನುಷ್ಠಾನಕ್ಕೆ 1 ಕೋಟಿ ಅನುದಾನವನ್ನು ಸಹ ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿ ಮಂಜೂರು ಮಾಡಿತ್ತು. ಇನ್ನು 1 ಕೋಟಿ ರೂಪಾಯಿಗಳು ಒಂದಿಷ್ಟು ಸಮರ್ಪಕ ಕೆಲಸಗಳಿಗೆ ಹಂಚಿಕೆಯಾಗಿದ್ದು ಬಿಟ್ಟರೆ ಬಹುತೇಕ ಹಣ ವಿವಿಧ ಕೆಲಸಗಳ ಪ್ರಚಾರಾರ್ಥ ತರಬೇತಿ ಕಾರ್ಯಕ್ರಮಗಳನ್ನು ಮಾಡಲು ಹಾಗೂ ಅಧಿಕಾರಿಗಳು ಸಿಬ್ಬಂದಿಗಳ ಕೊರತೆಯಿಂದ ಖಾಸಗಿ NGOಗಳಿಗೆ ಹಂಚಿಕೆಯಾಯಿತೆ ಎಂಬ ಅನುಮಾನವು ಕಾಡುತ್ತಿದೆ. ಇದೇ ವಿಷಯವಾಗಿ ಉತ್ತರ ಕನ್ನಡ ಜಿಲ್ಲೆಯ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರಾದ ಶಿವಪ್ರಸಾದ್ ಗಾಂವ್ಕರ್ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಮಾತನಾಡಿದಾಗ ಅವರು ಹೇಳಿದ್ದು ಇದು ಸಾವಯವ ತಾಲೂಕು ಜೋಯ್ಡಾಗಿದೆ ಇದೆಯಲ್ಲ ಸರ್, ಒಂದು ರಿಯಾಲಿಟಿ ಚೆಕ್ ಇದು ಮಾಡಕ್ಕೆ ಬಂದಿದೆ. ಇಲ್ಲಿ ಜನಸಾಮಾನ್ಯ ರೈತರು ಹೇಳ್ತಾರೆ ಇಲ್ಲಿವರೆಗೂ ಸಹ ಬರೇ ಪ್ರಭಾವಿಗಳ ಗೆ ಮಾತ್ರ ತಲುಪಿದೆ, ನಮ್ಮ ಜನಸಾಮಾನ್ಯರು ತಲುಪಿಲ್ಲ ಅಂತ ಹೇಳ್ಬಿಟ್ಟು ಒಂದು ಪಾಯಿಂಟ್ ಹೇಳ್ತಾ ಇದ್ದಾರೆ ಸರ್. 2ನೇ ಪಾಯಿಂಟ್, ಇಂಥದ್ವರೆಗೂ ಕೃಷಿ ಅಧಿಕಾರಿಗಳು ಸಿಬ್ಬಂದಿಗಳು ಯಾರು ನಮ್ಗೆ ನೇರವಾಗಿ ತಲುಪಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾವ್ರೆ. ಹಾಗಾಗಿ ಒಂದ್ ಕಡೆ ಹೇಳಿ ಸರ್, ಹೇಳಿ ಮಾತಾಡಿ. ಎಲ್ಲರಿಗೂ ಸೌಲಭ್ಯ ಕೊಡ್ತಾನೆ ಇದೀವಲ್ಲ. ಅಲ್ಲ, ಅಟ್ಲೀಸ್ಟ್ ಅದ್ರ ಬಗ್ಗೆ ಜಾಗೃತಿ ಯಾರು ಮೂಡಿಸ್ಬೇಕಲ್ಲ ಸರ್. ಮೂಡಿಸ್ಬೇಕು. ಎಲ್ಲಾ ಪಂಚಾಯತಿಗಳನ್ನು ತರಬೇತಿಗಳನ್ನು ಮಾಡ್ತಾ ಇದ್ವಿ. ಹಾ ಸರ್. ಹಾ ಸರ್. ಮತ್ತೆ ಪ್ರಮಾಣೀಕರಣಕ್ಕೂ ವ್ಯವಸ್ಥೆ ಮಾಡ್ತಾ ಇದೀವಿ. ಹಾ. ಮತ್ತೆ ಕೃಷಿ ಪರಿಕರಗಳನ್ನು ಕೊಡ್ತಾ ಇದೀವಿ. ಹಾ ಸರ್. ವ್ಯವಸ್ಥೆ ಮಾಡ್ತಾ ಇದೀವಿ. ಇನ್ನು ಮುಂದಿನ ದಿವಸಗಳಲ್ಲಿ ಮಾರ್ಕೆಟಿಂಗ್ ನಾವು ವ್ಯವಸ್ಥೆ ಮಾಡ್ತೀವಿ. ಕೆಲವರು ರೈತರು ಹೇಳಿಕೆ ಕೊಟ್ಟಿದ್ದಾರೆ, ಕೆಲವು ರೈತರುಗಳು ಹೇಳಿಕೆ ಕೊಟ್ಟಿದ್ದಾರೆ. ಆಮೇಲೆ ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂತಂದ್ರೆ, ರಿಯಾಲಿಟಿ ಚೆಕ್ಗೋಸ್ಕರ ಕಚೇರಿಗಳು ಭೇಟಿ ಕೊಟ್ಟೆ, ಬಹುತೇಕ ಸಿಬ್ಬಂದಿಗಳು ಮತ್ತೆ ಅಧಿಕಾರಿಗಳ ಕೊರತೆನೆ ಎದ್ದು ಕಾಣಿಸ್ತಾ ಇದೆ ಸರ್. ಈ ರೀತಿ ಆಗ್ಬಿಟ್ರೆ ಯಾವ ರೀತಿ ಅನುಷ್ಠಾನಕ್ಕೆ ಸಾಧ್ಯ ಅಂತ. ಅಲ್ಲ, ಅಧಿಕಾರಿಗಳ ಕೊರತೆ ಇದೆ. ಈಗ ಅದಕ್ಕೆ ಸರ್ಕಾರ ಈಗ ಅಪಾಯಿಂಟ್ಮೆಂಟ್ಗೆ ಇದನ್ನ ನೋಟಿಫಿಕೇಶನ್ ಮಾಡಿದೆ. ಹಾ ರೀ. ಇನ್ನೊಂದು 2-3 ತಿಂಗಳಲ್ಲಿ ಅಧಿಕಾರಿಗಳು ಬರ್ತಾರೆ. ಹಾ ಸರ್. ನಾವು ಇದ್ದ ಅಧಿಕಾರಿಗಳ ಇದರಲ್ಲೇ ನಾವು ಮ್ಯಾಕ್ಸಿಮಮ್ ಆಗಿ ಕೆಲಸಗಳನ್ನು ಮಾಡಿಸ್ತಾ ಇದೀವಿ. ಹಾ ಸರ್. ಇನ್ನೂ ಹೆಚ್ಚಿನ ಪ್ರಯತ್ನ ಮಾಡಿ ನಾವು ಕಾರ್ಯಕ್ರಮ ಅನುಷ್ಠಾನ ಮಾಡ್ತೀವಿ. 1 ಕೋಟಿ ಅನುಷ್ಠಾನ ಹೋದ್ ಸಲ ಆಯ್ತು. ಹಾಗಾಗಿ ಬರೇ ಕೆಲವ್ರಿಗೆ ಕೆಲಸಗಳಾಗಿದೆ ಬಿಟ್ರೆ ಬರೇ ಪ್ರಚಾರಾರ್ಥ ಜಾಗೃತಿ ಸಭೆಗಳಿಗೆ ಪೋಲಾಗಿದೆ. ಇಲ್ಲ, ಜಾಗೃತಿ ಸಭೆಗಳಲ್ಲಿ ನಾವು ಇನ್ಪುಟ್ಸ್ ಕೊಟ್ಟಿದೀವಿ. ಎರೆಹುಳ ತಟ್ಟಿ ಮಾಡಿಕೊಟ್ಟಿದೀವಿ. ಹಾ. ಬಹಳಷ್ಟು ಕೆಲಸಗಳಾಗಿದೆ. ಹಾ ಸರ್. ಮತ್ತೆ ಬರೀ NGO ಸಂಸ್ಥೆಗಳಿಗೆ ಸಿಬ್ಬಂದಿಗಳ ಕೊರತೆಯಿಂದ ಬರೀ NGOಗಳಿಗೆ ಕೊಟ್ಬಿಟ್ರು ಅದನ್ನ ಎಲ್ಲ ಅನುಷ್ಠಾನಗೊಳಿಸ್ಲಿಕ್ಕೆ. ಬಹುತೇಕ NGOಗಳೇ ಅರ್ಧ ತಿಂದಾಕಿದವ್ರೆ ಅಂತ. ಇಲ್ಲ, NGOಗಳಿಗೆಲ್ಲ ಕೊಟ್ಟಿಲ್ಲ. ಅಲ್ಲ, ಕೆಲವು NGO ಸಂಸ್ಥೆಗಳಿಗೇನೋ ಅದು ಸರ್ವೆ ಮಾಡ್ಲಿಕ್ಕೇನೋ ಕೊಟ್ಟಿದ್ದೀರಿ ಅಂತಲ್ಲ ಸರ್. ಅದು ನಾವು ಕೊಟ್ಟಿರೋದಲ್ಲ, ಈಗ ಸರ್ಕಾರದಿಂದ ಕೊಟ್ಟಿದ್ದಾರೆ. ಬಟ್ ನಮ್ಗೆ ಹಣ ಕೊಟ್ಟಿಲ್ಲ ಅವ್ರಿಗೆ. ಹಾ ಸರ್. ಹಾ ಸರ್. ಈಗ ನೋಡಿ ಸರ್, ದಯವಿಟ್ಟು ಸಿಬ್ಬಂದಿಗಳ ಕೊರತೆ ತುಂಬಾ ಇದೆ. ಈಗ ನಿಮ್ದು ಒಬ್ಬಂದೇ ಸರ್, ಮಾಡಿಸ್ತೀನಿ ಬೇಡ, ಅಧಿಕಾರಿಗಳ ಕೊರತೆ ಇದೆ. ಹಾ ಸರ್. ಅದಕ್ಕೆ ಈಗ ನಾವು ಬರ್ದಿದೀವಿ. ಅದು ಈಗ ಕಾಲ್ ಫಾರ್ ಆಗಿದೆ. ಹಾ ಸರ್. ಮೋಸ್ಟ್ಲಿ ಸದ್ಯದಲ್ಲೇ ಅಪಾಯಿಂಟ್ಮೆಂಟ್ ಆಗ್ಬಹುದು, ಇನ್ನೊಂದು 2-3 ತಿಂಗಳಲ್ಲಿ. ಹಾ ಸರ್. ಹಾಗಾಗಿ ತೋಟಗಾರಿಕೆ ಹಂಗೆ ಇದೆ. ತೋಟಗಾರಿಕೆ ನಿಮ್ ವ್ಯಾಪ್ತಿಗೆ ಬರೋದಿಲ್ಲ ಬಿಡಿ ಸರ್ ಅದು. ಹಾಗಾಗಿ ದಯವಿಟ್ಟು ನೋಡಿ. ಮತ್ತೆ ಎಲ್ಲಾ ಜಿಲ್ಲೆಗಳಲ್ಲೂ ಸಿಬ್ಬಂದಿ ಕೊರತೆ ಇದೆ. ಹಾ ಸರ್.
ನಮ್ಮಲ್ಲಿ ಸ್ವಲ್ಪ ಜಾಸ್ತಿ ಇದೆ ಉತ್ತರ ಕನ್ನಡ. ಅಲ್ಲ ಇನ್ನೊಂದ್ ಸ್ವಲ್ಪ ಇದ್ರದ್ದು ವೇಗ ಜಾಸ್ತಿ ಆಗ್ಬೇಕು ಸರ್. ಯಾಕಪ್ಪ ಅಂತಂದ್ರೆ ಇಲ್ಲ, ಮಾಡಿಸ್ತೀನಿ. ಹಾ ಸರ್, ಹಾಗಾಗಿ ಇಷ್ಟಿದೆ. ಇದು ನಿಮ್ ವರದಿನೂ ಕಳಿಸ್ತೀನಿ ನೋಡಿ ಸರ್ ವಾಟ್ಸಪ್ಗೆ, ತಮ್ಮ ಅಭಿಪ್ರಾಯನೂ ಹಾಕೊಟ್ಟಿದ್ದೀನಿ. ಎಸ್ ಸರ್. ಇಲ್ಲ, ಮಾಡಿಸ್ತೀವಿ. ಎಸ್ ಸರ್. ಓಕೆ, ಥ್ಯಾಂಕ್ ಯು ಸರ್. ಓಕೆ. ಆದರೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ಇತ್ತೀಚೆಗೆ ಈ ಜೋಯಿಡಾ ತಾಲೂಕಿಗೆ ಭೇಟಿ ಕೊಟ್ಟು ಈ ಸಾವಯವ ಕೃಷಿ ಯೋಜನೆಯ ಅನುಷ್ಠಾನದ ರಿಯಾಲಿಟಿ ಚೆಕ್ ಬಗ್ಗೆ ವಿವಿಧ ರೈತರನ್ನ ಭೇಟಿಯಾಗಿ ಈ ಯೋಜನೆ ಬಗ್ಗೆ ಕೇಳಿದರೆ ಅವರು ಹೇಳಿದ್ದು ನೋಡಿದ್ರೆ ತುಂಬ ಆಶ್ಚರ್ಯ ತರಿಸ್ತಿದೆ. ಕೇವಲ ಪ್ರಭಾವಿಗಳಿಗೆ ಮಾತ್ರ ಈ ಯೋಜನೆಯ ಫಲ ದೊರಕಿದೆಯೇ, ಪರಂತು ಜನಸಾಮಾನ್ಯ ರೈತರಿಗೆ ಈ ಯೋಜನೆಯ ಕನಿಷ್ಠ ಫಲವೂ ಸಿಕ್ಕಿಲ್ಲ ಎಂದು ಹೇಳ್ತಾರೆ. ಆದ್ದರಿಂದ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ಈ ಬಗ್ಗೆ ಸಮಗ್ರವಾಗಿ ವರದಿಯನ್ನು ತಯಾರಿಸಿ ರೈತರ ಹಾಗೂ ಸಾವಯವ ಕೃಷಿ ಉತ್ಪನ್ನ ಕೇಂದ್ರಗಳ ಮಾಲೀಕರು, ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಗಳ ಅಭಿಪ್ರಾಯ ಸಂಗ್ರಹವನ್ನು ಮಾಡಿ ಉತ್ತರ ಕನ್ನಡ ಜಿಲ್ಲೆಯ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಶಿವಪ್ರಸಾದ್ ಗಾವ್ಕರ್ ಅವರಿಗೆ ಕರೆ ಮಾಡಿ ಗಮನಕ್ಕೆ ತೆಗೆದುಕೊಂಡು ಬಂದು ಬೆಳಕು ಚೆಲ್ಲುವ ಕೆಲಸವನ್ನ ಮಾಡಿದ್ದಾರೆ. ಈಗ ಇನ್ನೊಂದು ಜೊಯ್ಡಾದಲ್ಲಿ ಸಾವಯವ ಮಾಡ್ಲಿಕ್ಕೆ ಮೊದಲೇ ಕೃಷಿ ಕೇಂದ್ರದಲ್ಲಿ ಸಿಬ್ಬಂದಿಗಳಿಲ್ಲ ಸರ್, ಅಧಿಕಾರಿಗಳಿಲ್ಲ. ಜೊಯ್ಡಾ ಅಂತಕ್ಕಂಥ ತಾಲೂಕು ಯಾವ ರೀತಿ ಇಂಪ್ಲಿಮೆಂಟ್ ಮಾಡಕ್ಕೆ ಸಾಧ್ಯ ಸರ್? ಯಾಕಪ್ಪ ಅಂದ್ರೆ ಸರ್ಕಾರ ಏನೋ ಬಜೆಟ್ ಅಲ್ಲಿ ಇದಾಯ್ತು, ಕೃಷಿ ಸಚಿವರು ಬಂದೋದ್ರು, ಆದ್ರೆ ಸಿಬ್ಬಂದಿಗಳು ವಿಶೇಷ ಸಿಬ್ಬಂದಿಗಳು ಬೇಕಾಗುತ್ತೆ ಸರ್. ಜೊಯ್ಡಾ ಅಂತ ಅಷ್ಟೇನಲ್ಲ, ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಇಲಾಖೆಯಲ್ಲಿ ಸಿಬ್ಬಂದಿಗಳ ತೀವ್ರ ಕೊರತೆ ಇದೆ. ಈ ಕೊರತೆ ಬಗ್ಗೆ ಸರ್ಕಾರದ ಮಟ್ಟದಲ್ಲೂ ನಾವು ತಿಳಿಸಿದ್ದೀವಿ. ಸರ್ಕಾರ ಈಗ ಅದಕ್ಕಾಗಿಯೇ ಸರ್ಕಾರ ಒಂದನೇ ಈ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ. ಸರ್ಕಾರದೊಟ್ಟಿಗೆ ಬೇರೆ ಬೇರೆ ವಿವಿಧ ಸರ್ಕಾರೇತರ ಸಂಸ್ಥೆಗಳು, NGOಗಳು ಮತ್ತು ವಿವಿಧ ಇಲಾಖೆಗಳನ್ನು ಒಗ್ಗೂಡಿಸಿಕೊಂಡು ಈ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಲಿಕ್ಕೆ ಮುಂದಾಗ್ತಾ ಇದೆ. ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಶಿವಪ್ರಸಾದ್ ಗಾವ್ಕರ್ ಅವರಿಗೆ ಕರೆ ಮಾಡಿ ಗಮನಕ್ಕೆ ತೆಗೆದುಕೊಂಡು ಬಂದು ಬೆಳಕು ಚೆಲ್ಲುವ ಕೆಲಸವನ್ನು ಮಾಡಿದ್ದಾರೆ. ಇನ್ನಾದರೂ ಈ ಜೊಯ್ಡಾ ತಾಲೂಕಿಗೆ ಸಾವಯವ ಕೃಷಿ ಯೋಜನೆ ಬೇಗ ಸಿಗುವುದೇ ಎಂಬ ಕಾದು ನೋಡಬೇಕಿದೆ.